ನ್ಯೂಸ್ 42 ಕನ್ನಡ. ಅಲ್ಲ, ಎನಿವೆ ಈಗ ಅದಕ್ಕೆ ಅವ್ರನ್ನೆಲ್ಲ ಕರೆದು ಮಾತಾಡ್ತಾ ಇದ್ದಾರೆ. ನೋಡೋಣ. ಈಗ ಸಾಮಾನ್ಯವಾಗಿ ಮೂಲಭೂತ ಸೌಕರ್ಯಗಳಿಗೆ ಶಾಶ್ವತ ಪರಿಹಾರಕ್ಕೆ ಹೆಚ್ಚು ಅನುದಾನವನ್ನು ಕೊಡಬೇಕು. ಇದು ಕುಡಿಯೋ ನೀರಿನ ಯೋಜನೆ ಆಗ್ಬೋದು, ರಸ್ತೆ ಆಗ್ಬೋದು, ಅಥವಾ ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಸುಮಾರು ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದೆ. ಸುಮಾರು 2.5 ರಿಂದ 3 ಲಕ್ಷ ಹುದ್ದೆಗಳು ಖಾಲಿ ಇದೆ. ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ, ನರ್ಸಸ್ ಕೊರತೆ ಇದೆ, ಟೆಕ್ನಿಷಿಯನ್ ಕೊರತೆ ಇದೆ, ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ನಂತರ ಯಾವುದೇ ಇಲಾಖೆ ತಗೊಳ್ಳಿ, ಕೃಷಿ ಇಲಾಖೆ ಅಂದರೆ ನಾವು ಹೆಚ್ಚು ಹುದ್ದೆಗಳನ್ನು ಈಗ ನಾವು ಭರ್ತಿ ಮಾಡಿ ಜನರಿಗೆ ಉತ್ತಮವಾದಂಥ ಸೇವೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಸರ್ಕಾರ ಹೆಚ್ಚು ಗಮನ ವಹಿಸಬೇಕಾಗುತ್ತೆ. ಅಲ್ಲ, ಗೊತ್ತಾಯಿತು. ಈಗ ಅದಕ್ಕೆ ಅವರು ಸರ್ಕಾರ ಸ್ಪಂದಿಸಬೇಕಾಗುತ್ತೆ. ಯಾಕೆಂದರೆ ಈಗಾಗಲೇ ಹೇಳಿದೆ, ನಾವು ಏನೇ ಹಣ ಖರ್ಚು ಮಾಡಲಿ ಹೆಚ್ಚು ಹಣವನ್ನು ಶಾಶ್ವತ ಪರಿಹಾರಗಳಿಗೆ ಅಂದರೆ ಅಸೆಟ್ ಕ್ರಿಯೇಷನ್ ಅಂತ ಏನು ಹೇಳ್ತೀವಿ ಅದು ಕೊಡಬೇಕಾಗುತ್ತೆ. ಸುಮಾರು ಕಡೆ ಹಳ್ಳಿಗಳಲ್ಲಿ ರಸ್ತೆಗಳು ಹಾಳಾಗಿದೆ. ಇವನ್ ಬೆಂಗಳೂರು ನಗರನೇ ತಗೊಳ್ಳಿ, ಸುಮಾರು ಫ್ಲೈಓವರ್ಗಳು ಅರ್ಧಕ್ಕರ್ಧ ನಿಂತಿದೆ. ಅದು ಅಂಡರ್ ಪಾಸ್ಗಳಾಗ್ಬೋದು, ಫ್ಲೈಓವರ್ಗಳಾಗ್ಬೋದು. ರಸ್ತೆಗಳು ಕೆಲವು ಕಡೆ ಅಂತೂ ಏನು ಒಂಥರ ಗುಂಡಿಗಳು ಅಥವಾ ಬಾವಿಗಳು ಗೊತ್ತಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಹಾಳಾಗಿದೆ. ಸೊ ಹೀಗಾಗಿ ನೀರಾವರಿಗೂ ಕೂಡ ಹಣ ಒದಗಿಸ್ಬೇಕಾಗಿದೆ. ಸೊ ಈ ರೀತಿ ಇದು ಸಾಮಾನ್ಯವಾಗಿ ಈ ಮೂಲಭೂತ ಸೌಕರ್ಯಗಳಿಗೆ ಹಣ ಕೊಡದೇ ಇದ್ದಾಗ ಅಸಮಾಧಾನ ಸಾಮಾನ್ಯ. ಇಲ್ಲ, ಅದ್ರ ಬಗ್ಗೆ ನನಗೆ ಇದು ಈಗ ತೀರ್ಮಾನ ಆಗ್ತಾ ಇದೆ, ಬಟ್ ಅದ್ರ ಬಗ್ಗೆ ನನಗೆ ಇನ್ನೂ ಮಾಹಿತಿ ಇಲ್ಲ. ಅಲ್ಲ, ಹೋಗಿದ್ದಾರೆ, ಬಟ್ ಎನಿವೆ ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನ ತೆಗೆದು. ಅಂದರೆ ಇವತ್ತು ನಾವು ಮಾಗಡಿ ತಾಲೂಕಲ್ಲಿ ಸುಮಾರು 10 ಜಾಗದಲ್ಲಿ 10 ಹಳ್ಳಿಗಳಲ್ಲಿ ತಂಗುದಾಣ, ಕುಡಿಯುವ ನೀರಿನ ಯೋಜನೆ, ಕೆಲವು ಹೈಮಾಸ್ಟ್ ಲೈಟು, ನಂತರ CC ಕಾಂಕ್ರೀಟ್ ರಸ್ತೆ, ಅಂದರೆ CSR, MP-LAD ಫಂಡು, CSR ಫಂಡ್ಸು ಮತ್ತು DMF ಫಂಡು, ಇದರ ಒಟ್ಟಾರೆ ಸುಮಾರು 1,60,00,000 ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾವೆಲ್ಲ ಮುಖಂಡರುಗಳು ಸೇರಿ, ನಮ್ಮ NDA ಮುಖಂಡರುಗಳು, JDS, BJP ಮುಖಂಡರುಗಳು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಇದಕ್ಕೆ ಒಂದು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಕುಡಿಯೋ ನೀರು ಬಹಳ ಮುಖ್ಯ. ಅದಕ್ಕೋಸ್ಕರ ಮೊದಲನೇ ಆದ್ಯತೆ ನಮಗೆ ಕುಡಿಯೋ ನೀರು, 2ನೇದು ತಂಗುದಾಣ, 3ನೇದು ಕಾಂಕ್ರೀಟ್ ರಸ್ತೆ. ಇಲ್ಲ, ಇವಾಗ ಇದ್ರ ಬಗ್ಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದೇನೆ. ಈಗ ನಾವೇನು ಬೇರೆ ದೇಶದವರಲ್ಲ ಅಥವಾ ಬೇರೆ ರಾಜ್ಯದವರಲ್ಲ. ಸೊ ಈಗ ತುಮಕೂರು ಭಾಗಕ್ಕೆ ಮತ್ತು ಮಾಗಡಿ ಭಾಗಕ್ಕೆ ನೀರನ್ನು ಯಾವ ರೀತಿ ಸಮರ್ಪಕವಾಗಿ ನಾವು ಸಾಮರಸ್ಯದಿಂದ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಆಗಬೇಕು. ಈಗ ಆಲ್ರೆಡಿ ತಾಂತ್ರಿಕ ಸಮಿತಿ ಕೂಡ ಇದ್ರ ಬಗ್ಗೆ ಹೇಳಿದೆ. ಸೊ ಈಗ ಅಪ್ಪರ್ ಅಂದರೆ ಮೇಲ್ಭಾಗದಲ್ಲಿ ಅಥವಾ ನಿಯಂತ್ರಣ ಭಾಗದಲ್ಲಿ ತುಮಕೂರು ಭಾಗ ಇದೆ. ತುಮಕೂರು ಅಂದರೆ ತುರುವೇಕೆರೆ, ಗುಬ್ಬಿ ಮತ್ತು ಕುಣಿಗಲ್ಲು. ಸೊ ಅವ್ರ ಕಂಟ್ರೋಲ್ ಅಲ್ಲೇ ಇದೆ ಆ್ಯಕ್ಚುಲಿ. ಅದನ್ನ ಅಪ್ಪರ್ ರೈಪೇರಿಯನ್ ಡಿಸ್ಟ್ರಿಕ್ಟ್ ಅಂತೀವಿ. ಇದು ಮಾಗಡಿ ಲೋವರ್ ರೈಪೇರಿಯನ್ ಡಿಸ್ಟ್ರಿಕ್ಟು. ಯಾವಾಗಲೂ ಅಷ್ಟೇ ಕುಡಿಯೋ ನೀರಿನ ಬಗ್ಗೆ ನಾವು ಯಾವಾಗಲೂ ಸಹಾನುಭೂತಿಯಿಂದ ಪರಿಗಣಿಸಬೇಕಾಗುತ್ತೆ.
ನ್ಯೂಸ್ 42 ಕನ್ನಡ.